ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದೇನೆ ಬನ್ನಿ. ಯಾಕಂದರೆ ಎಷ್ಟೋ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯ ಅಂದ ತಕ್ಷಣವೇ ಕಬ್ಬಿಣದ ಕಡಲೆ ರೀತಿಯಲ್ಲಿ ಆಗ್ತಾ ಇರ್ತದೆ. ಹಾಗಾದರೆ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿದ್ದೆ ಆದಲ್ಲಿ ನೀವು ಈಸಿಯಾಗಿ ನೀವು ಬರೀ ವಿತೌಟ್ ಗ್ರಾಮರ್ ನೀವು ಸಿಲೆಬಸ್ಸಿಂದಲೇ ನೀವು ಆರಾಮಾಗಿ 30ರಿಂದ 40 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಹಾಗಾದರೆ ನಿಮ್ಮ ಒಂದು PU ಬೋರ್ಡ್ದವರೇ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ಆ ಲೆಸನ್ಸ್ಗಳಲ್ಲೇ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಕೂಡ ಹೈಲೈಟ್ ಆಗಿದೆ. ಬನ್ನಿ ಹಾಗಾದರೆ ಫಸ್ಟ್ ಒನ್ ಟು ಡಿಯರ್. ಈ ಟು ಡಿಯರ್ ಎಂಬ ಒಂದು ಟಾಪಿಕಲ್ಲಿ 4 ಮಾರ್ಕ್ಸಿಗೆ ಅಂಕಗಳನ್ನು ಕೇಳ್ತಾರೆ. ಹಾಗಾದರೆ ಆನ್ ಚಿಲ್ಡ್ರನ್ನಲ್ಲಿ ಕೂಡ 5 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಕೇಳ್ತಾರೆ. ಸನ್ನಿ ಮಾರ್ನಿಂಗ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ 8 ಮಾರ್ಕ್ಸಿಗೆ ಸಂಬಂಧಪಡುವಂಥ ಅಂಕಗಳನ್ನು ಕೇಳಿದರೆ ದ ವೋಟರ್, ಇದಕ್ಕೆ 6 ಅಂಕಗಳಿಗೆ ಸಂಬಂಧಪಡುವಂಥ ಒಂದು ಮಾರ್ಕ್ಸನ್ನು ಪ್ರಶ್ನೆಗಳನ್ನು ಕೇಳಿದರೆ ನೆಕ್ಸ್ಟ್ ವೇರ್ ದೇರ್ ಈಸ್ ವೇರ್, ಇದಕ್ಕೂ ಕೂಡ 5 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಬನ್ನಿ, ಫಸ್ಟ್ ಒನ್ ಟು ಡಿಯರ್ಗಿಂತ ಮುಂಚೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಕೂಡ ಇದೆ ಅಲ್ವಾ, ಇದರಲ್ಲೂ ಕೂಡ 4 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಬಟ್ ಇದರಲ್ಲಿ ಲಾಂಗ್ ಕ್ವಶನ್ಸ್ಗಳು ಇರೋದಿಲ್ಲ. ಓನ್ಲಿ ಇಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಾದರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದಿರ್ಬೋದು ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಅಂದರೆ ನೋಡಿ, ವಾಟ್ ಡಿಡ್ ಜೂಲಿಯೆಟ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಇದೊಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್, ಹೂ ಈಸ್ ಕಂಪೇರ್ ಟು ಸ್ನೋ ಇದ್ ಜೂಲಿಯೆಟ್, ಇದೊಂದು ಪ್ರಶ್ನೆ. ವಾಟ್ ಡಸ್ ಜೂಲಿಯೆಟ್ ಕಂಪೇರ್ ರೋಮಿಯೋ ವಿತ್ ಟು ದಿ ಡೇ ಇನ್ ನೈಟ್, ಇದು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಎಲ್ಲವೂ ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ಬಹಳ ಉತ್ತಮ. ಟೋಟಲ್ ಆಗಿ ಪ್ರಶ್ನೆಗಳು 12 ಪ್ರಶ್ನೆಗಳು ಇದ್ದಾವೆ. ಈ ಪ್ರಶ್ನೆಗಳನ್ನು 12 ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ನೀವು ಆರಾಮಾಗಿ 4 ಅಂಕಗಳನ್ನು ನಿಮ್ಮ ಒಂದು ಜೇಬಲ್ಲಿ ಇರುತ್ತೆ. ಇದು ಮಾತ್ರ ಫಿಕ್ಸ್ ಇರುವಂತಹ ಪ್ರಶ್ನೆಗಳು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಈ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ 2 ಅಂಕಗಳಿಗೆ ಒಂದು ಲಾಂಗ್ ಕ್ವಶನ್ಸ್ಗೆ ಸಂಬಂಧಪಡುವಂಥ 2 ಕ್ವಶನ್ಸ್ಗಳು ಹೈಲೈಟ್ ಹೇಳಿಕೊಡ್ತಾರೆ ನಿಮಗೆ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ ಈಸ್ ಬ್ಯೂಟಿ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ವೈ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ಆಲ್ ದಿ ವರ್ಲ್ಡ್ ಸ್ಟಾಪ್ ವರ್ಸಿಪಿಂಗ್ ದ ಗರಿಸ್ ಆ್ಯಂಡ್ ಸನ್, ಇದೊಂದು ಓದ್ಕೊಂಬಿಡಿ. ಓಕೆನಾ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಟು ಡಿಯರ್. ಟು ಡಿಯರಲ್ಲಿ 4 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಕೇಳ್ತಾರೆ. ಟು ಡಿಯರಲ್ಲಿ ಟೋಟಲ್ 7 ಕ್ವಶನ್ಸ್ಗಳು ಇದ್ದಾವೆ. 7 ಕ್ವಶನ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಬರುವಂಥ ಕ್ವಶನ್ಸ್ಗಳಿದು. ಇಷ್ಟು ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಬೇಕಾಗತ್ತೆ. ಓಕೆ, ಇಷ್ಟು ಕ್ವಶನ್ಸ್ಗಳನ್ನು ಓದ್ಕೊಂಡು ಇದರಲ್ಲಿ ಲಾಂಗ್ ಕ್ವಶನ್ಸ್ಗಳು ಯಾವುದೆಲ್ಲ ಇದೆ ಅಂದರೆ ಇಲ್ಲಿ ಲಾಂಗ್ ಕ್ವಶನ್ಸ್ಗಳು ಇದೆ. ಓಕೆನಾ, ಯಾವುದೆಲ್ಲ ಅಂದರೆ ಇಲ್ಲಿ 3 ಲಾಂಗ್ ಕ್ವಶನ್ಸ್ಗಳು ಇದ್ದಾವೆ. ಮೋಸ್ಟ್ ಹೈಲೈಟ್ ಕ್ವಶನ್ಸ್ಗಳಿದೆ. ಒಂದು, ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಅಲ್ಟರ್ ಹಿಸ್ ಡಿಸಿಷನ್ಸ್ ಈಸ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ಸ್, ಇದು ಕ್ರಿಮಿನಲ್. ಇದೊಂದು ಕ್ವಶನ್. ವೈ ಡಿಡ್ ದ ಅಥಾರಿಟೀಸ್, ಇದೊಂದು ಪ್ರಶ್ನೆ. ಆ್ಯಂಡ್ ವೈ ವಾಸ್ ದ ಕ್ರಿಮಿನಲ್ ಫೈನಲಿ ಆಫರ್ಡ್, ಇದೊಂದು. ಈ 3 ಕ್ವಶನ್ಸ್ಗಳು ಟು ಡಿಯರ್ಗೆ ಸಂಬಂಧಪಡುವಂಥ ಪ್ರಶ್ನೆಗಳು. ಅಲ್ಲಿ 1 ಮಾರ್ಕ್ಸಿಂದು ಅದೊಂದು ಸ್ವಲ್ಪ ಓದ್ಕೊಳ್ಳಿ. ಈ 3 ಕ್ವಶನ್ಸ್ಗಳು ಹೈಲೈಟ್ ಇದೆ. ಈ 3 ಕ್ವಶನ್ಸ್ಗಳನ್ನು ಓದ್ಕೊಂಡ್ಬಿಡಿ ಸಾಕು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಈ 3ರಲ್ಲೇ ನಿಮಗೆ ಈ ಒಂದು ಟಾಪಿಕಲ್ಲಿ ಕೇಳ್ತಾರೆ. ಇದೊಂದು ಇಂಪಾರ್ಟೆಂಟ್. ನೆಕ್ಸ್ಟು ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ನಲ್ಲೂ ಕೂಡ 5 ಅಂಕಗಳಿಗೆ ಪ್ರಶ್ನೆಗಳು ಕೇಳ್ತಾರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಹಾಗಾದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳಿದೆ. ಟೋಟಲ್ 13 ಕ್ವಶನ್ಸ್ಗಳು ಇದ್ದಾವೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೋಟಲ್ ಇಷ್ಟು ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ಓದ್ಕೊಂಬಿಡಿ. ಓಕೆನಾ, ಇವು ಬಿಟ್ಟರೆ ಬೇರೆ ಯಾವ ಕ್ವಶನ್ಸ್ಗಳು ಬರೋದಿಲ್ಲ. ಇದು ಮಾತ್ರ ಕಂಡೀಷನ್ ಹೇಳ್ತಾ ಇದ್ದೇನೆ. ಓಕೆ, ಇಷ್ಟು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದರಲ್ಲೇ ಬರುವಂಥದ್ದು, ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ಈ ಒಂದು ಆನ್ ಚಿಲ್ಡ್ರನ್ಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್ಗಳು, ಹೈಲೈಟ್ ಕ್ವಶನ್ಸ್ಗಳು 2 ಇದೆ. ಅದು ಯಾವುದೆಲ್ಲ ಅಂದರೆ ಇಲ್ಲಿ ಫಸ್ಟ್ ಒನ್, ಹೌ ಶುಡ್ ಪೇರೆಂಟ್ಸ್ ರೈಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು, ಹೌ ಈಸ್ ದ ಪೇರೆಂಟ್ ಆ್ಯಂಡ್ ಚಿಲ್ಡ್ರನ್ ರಿಲೇಷನ್ಶಿಪ್ ಬ್ರಾಟ್ ಔಟ್ ಯೂಸಿಂಗ್ ದಮ್, ಇದೊಂದು ಪ್ರಶ್ನೆ. ಇವು 2 ಪ್ರಶ್ನೆಗಳು ಬರುವಂಥದ್ದು. ಓಕೆ, ನಿಮ್ಮ ಬೋರ್ಡ್ ಪರೀಕ್ಷೆ ಈ 2 ಪ್ರಶ್ನೆಗಳು ಬರುವಂಥದ್ದು ಈ ಒಂದು ಆನ್ ಚಿಲ್ಡ್ರನಲ್ಲಿ. ಇಷ್ಟು ಒಂದಾಯಿತು. ಈ ಒಂದು ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್.
ನೆಕ್ಸ್ಟ್ ಮೇನ್ ಹೈಲೈಟ್ ಟಾಪಿಕ್ ಇದು ಸನ್ನಿ ಮಾರ್ನಿಂಗ್. ಈ ಒಂದು ಲೆಸನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅಂದರೆ 8 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಈ ಒಂದು ಟಾಪಿಕಲ್ಲಿ ಬರುತ್ತೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಸನ್ನಿ ಮಾರ್ನಿಂಗಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಬನ್ನಿ ಹಾಗಾದರೆ ನೋಡ್ತಾವೆ. ಹೌ ಓಲ್ಡ್ ವಾಸ್ ಡೊನಾಲ್ಡ್? ಇದೊಂದು, ಯಾಕಂದರೆ 1 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಕರೆಕ್ಟಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ಬೋದು, ಹೊಂದಿಸಿ ಬರೆಯಲ್ಲಿ ಕೇಳ್ಬೋದು, ಆ್ಯಂಡ್ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು. ಇವು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ಅದು ಸನ್ನಿ ಮಾರ್ನಿಂಗ್ ಎಂಬ ಲೆಸನ್ನಲ್ಲಿ ಇವೆಲ್ಲವೂ ಕೂಡ ಓದ್ಕೊಂಬಿಡಿ ಸಾಕು. ಇವೆಲ್ಲವೂ ಕೂಡ ಸ್ಟಡಿ ಮಾಡಿದ್ದೆ ಆದಲ್ಲಿ ನೀವು ಆರಾಮಾಗಿ 8 ಅಂಕಗಳನ್ನು ಸ್ಟಡಿ ಮಾಡ್ಬೋದು. 8 ಅಂಕಗಳಿಗೆ ಆರಾಮಾಗಿ ನೀವು ಅಂಕಗಳನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸನ್ನಿ ಮಾರ್ನಿಂಗಲ್ಲಿ ಲಾಂಗ್ ಕ್ವಶನ್ಸಲ್ಲಿ ಯಾವುದಿರ್ಬೋದು? ಲಾಂಗ್ ಕ್ವಶನ್ಸ್ ಎಷ್ಟಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್ ಇದರಲ್ಲಿ ಬಹಳ ಇಲ್ಲ. ಜಸ್ಟ್ 3 ಕ್ವಶನ್ಸ್ಗಳು ಹೈಲೈಟ್ ಇದೆ ನೋಡಿ. 1, 2, 3 ಈ 3 ಕ್ವಶನ್ಸ್ಗಳನ್ನು ನೀವು ಓದಿದ್ದೆ ಅದರಲ್ಲಿ ನೀವು ಆರಾಮಾಗಿ ಈ ಒಂದು ಸನ್ನಿ ಮಾರ್ನಿಂಗ್ ಎಂಬ ಒಂದು ಟಾಪಿಕಲ್ಲಿ 8 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿ ಆರಾಮಾಗಿ ನೀವು 8 ಅಂಕಗಳನ್ನು ಗಳಿಸ್ಬೋದು. ಓಕೆ, ನೀವು ಆಲ್ರೆಡಿ ನೋಟ್ಸಲ್ಲಿ ನಿಮ್ಮ ಹತ್ತಿರ ಇರುತ್ತೆ. ಓಕೆ, ಆರಾಮಾಗಿ ಈ 3 ಪ್ರಶ್ನೆಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ, ಇದೊಂದು ಆಯಿತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ದ ವೋಟರ್. ಇದು ಕೂಡ ಬಹಳ ಉತ್ತಮವಾದಂತಹ ಒಂದು ಟಾಪಿಕ್. ಇದರಲ್ಲಿ ಕೂಡ 5 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಬನ್ನಿ, ಇಲ್ಲಿ ಇಂಪಾರ್ಟೆಂಟ್ ಇರುವಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳು ಇಷ್ಟು ಹೈಲೈಟ್ ಇದ್ದಾವೆ. ಕ್ವಶನ್ಸ್ ವಿತ್ ಆನ್ಸರ್ಸ್ ಅಪೋಸಿಟ್ ಇದೆ. ಇವುಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಬಿಡಿ. ಇಷ್ಟು ಕರೆಕ್ಟಾಗಿ ಸರಿಯಾಗಿ ಇಷ್ಟು ನೀವು ಓದ್ಕೊಂಡ್ಬಿಟ್ರೆ ಸಾಕಿದ್ರಲ್ಲಿ. ನೆಕ್ಸ್ಟು ಹೈಲೈಟ್ ಲಾಂಗ್ ಕ್ವಶನ್ಸ್ಗಳು ಹೈಲೈಟ್ ಯಾವುದು ಅಂದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2 ಕ್ವಶನ್ 3 ಕ್ವಶನ್ಸ್ಗಳಿದ್ದಾವೆ. ಒಂದು ರೂಫ್ ಈಸ್ ಅ ಕ್ಲೇವರ್, ಇದೊಂದು ದ ವೋಟರ್ ಆ್ಯಂಡ್ ಡು ಯು ಥಿಂಕ್ ದ್ಯಾಟ್ ದ ವೋಟರ್. ಇವು 3 ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಂಡ್ಬಿಟ್ಟೆ ಆರಾಮಾಗಿ 5 ಅಂಕಗಳನ್ನು ಇದರಲ್ಲಿ ಕೂಡ ಗಳಿಸ್ಬೋದು ನೀವು. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇಂಗ್ಲೀಷಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲೂ ಕೂಡ ನಿಮಗೆ 6 ಅಂಕಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಬರುತ್ತೆ ಅಂದರೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ವಾಟರಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ. ಈ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಇಷ್ಟು ಓದ್ಕೊಳ್ಳಿ ಸಾಕು. ಓಕೆ, ಇಷ್ಟು 10 ಕ್ವಶನ್ಸ್ಗಳು ಹೈಲೈಟ್ ಇದ್ದಾವೆ ಇದರಲ್ಲಿ. ಈ 10 ಕ್ವಶನ್ಸ್ಗಳನ್ನು ಓದ್ಕೊಂಡ್ಮೇಲೆ ಇಲ್ಲಿ ಬರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಲಾಂಗ್ ಕ್ವಶನ್ಸ್ ಯಾವುದು ಅಂದರೆ 2 ಕ್ವಶನ್ಸ್ಗಳಿದ್ದಾವೆ. ಈ 2 ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ನೀವು ಟಾಪಿಕ್ಸ್ಗಳನ್ನು ಆರಾಮಾಗಿ ನೀವು ಸಿಲೆಬಸ್ ಪ್ರಕಾರ ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಏನು ಮಾಡ್ಬೋದು, 30 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. 30ರಿಂದ 30 ಅಬೌವ್ 30 ಮಾರ್ಕ್ಸ್ ತೆಗಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮರಲ್ಲಿ ಹೈಲೈಟ್ ಇರುವುದು ಯಾವುದು, ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು? ಗ್ರಾಮರ್ದಲ್ಲಿ ಔಟ್ ಮಾರ್ಕ್ಸ್ ತೊಗೊಳ್ಬೇಕು ಅಂದರೆ ನೋಡಿ, ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸಿಗೆ ಸಂಬಂಧಪಡುವಂಥ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಡುವಂಥ ಒಂದು ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ಡೈಲಾಗ್ ರೈಟಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸಿಗೆ ಸಂಬಂಧಪಡುವಂಥ ಕ್ವಶನ್ಸ್ ಬರುತ್ತೆ. ಐಡಮ್ಸ್ ಆ್ಯಂಡ್ ಫ್ರೇಸಸ್ ಆ್ಯಂಡ್ ಲಿಂಕರ್ಸ್, ನೋಟ್ ಮೇಕಿಂಗಿಗೆ ಆ್ಯಂಡ್ ಲೆಟರ್ ಆಫ್ ಅಪ್ಲಿಕೇಶನ್, ಸ್ಪೀಚ್ ರೈಟಿಂಗ್ ಆ್ಯಂಡ್ ಪ್ರೊನೌನ್ಸ್ ಆ್ಯಂಡ್ ರಿರೇಂಜ್ಮೆಂಟ್ ಆಫ್ ಜಂಬಲ್ಸ್, ಇವು ಎಲ್ಲವೂ ಕೂಡ ಸಂಬಂಧಪಡುವಂಥ ಈ ಕ್ವಶನ್ಸ್ಗಳು ಬರ್ತದೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಎಲ್ಲ 10 ಟಾಪಿಕ್ಸ್ಗಳಿಗೆ ಸಂಬಂಧಪಡುವಂಥ ಗ್ರಾಮರನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ, ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ. ಆರಾಮಾಗಿ ನೀವು ಅಬೌವ್ 70 ಮಾರ್ಕ್ಸ್ ತೊಗೊಳ್ಳಿಕ್ಕೆ ಆಗುತ್ತೆ. ನಿಮ್ಮ ಲೆಕ್ಚರ್ಸ್ಗಳು ಕೂಡ 20ಕ್ಕೆ 20 ಕೊಟ್ಟಾಗ ನೀವು ಅಬೌವ್ 70 ತೊಗೊಂಡ್ರೆ ಅಬೌವ್ 90 ಮಾರ್ಕ್ಸ್ ನೀವು ಆಗುತ್ತೆ. ಆರಾಮಾಗಿ ಅಬೌವ್ 90% ಮಾಡ್ಕೊಳ್ಬೋದು. ಹಾಗಾದರೆ ಇದು ಭಾಗ 1. ಭಾಗ 2 ಇನ್ನೊಂದು ವಿಡಿಯೋ ಇದೆ. ಈಗಲೇ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಓಕೆ.